ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಗ್ನಿ ಸಾಕ್ಷಿ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆಯ ಆರಂಭದಲ್ಲಿ ತಂಗಿ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಅಗ್ನಿ ಅವರು. ಆದರೆ ನಿಮ್ಮ ತಂಗಿ ಏನು ಚಿಕ್ಕ ಮಗು ಅಂದ್ಕೊಂಡಿದ್ದಾರೆ ಇವರು ಇನ್ನೂ ಅಂತ ಹೇಳ್ಬಿಟ್ಟು ಅವಳು ಇವಿ ಜೊತೆ ಏನಪ್ಪ ಅಂದರೆ ಡೇಟ್ಗೆ ಹೋಗ್ತಾ ಇದ್ದಾಳೆ. ಸೊ ಈ ಕಡೆ ನಮ್ಮ ಸಾಕ್ಷಿ ಕೂಡ ರಾಜು ಜೊತೆ ಡೇಟ್ಗೆ ಹೋಗ್ತಾಳೆ. ಇಬ್ಬರನ್ನೂ ಒಂದೇ ಸಾರಿ ಇನ್ವೈಟ್ ಮಾಡಿದ್ದಾನೆ. ಅದು ಹೇಗಿರಬೇಡ ಇವನು ಖತರ್ನಾಕ್ ಬುದ್ಧಿ. ಆದರೆ ಇಲ್ಲಿ ಅಗ್ನಿ ಮಾತ್ರ ನಮ್ಮ ತಂಗಿ ಈಗಲೂ ನನಗೆ ಪುಟ್ಟ ಮಗುನೇ ಅಂತ ಹೇಳಿ ವಾದ ಮಾಡ್ತಾರೆ. ಸರಿ, ನಾನು ಬರೋದು ಮುಜುಗರ ಆಗೋದಾದ್ರೆ ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾರಲ್ಲ ನಿಮ್ಮ ಫ್ರೆಂಡು, ಅವ್ರನ್ನಾದರೂ ಕರ್ಕೊಂಡು ಹೋಗೋ ಅಂದಾಗ ಅವರು ಬರೋಕ್ಕಾಗಲ್ಲ ಅಣ್ಣ ಅವಳು, ಯಾಕಂದರೆ ಅವಳು ರಾಜು ಜೊತೆ ಡೇಟ್ಗೆ ಹೋಗ್ತಿದ್ದಾಳೆ, ಊಟಕ್ಕೆ ಹೋಗ್ತಿದ್ದಾಳೆ ಅಂತ ಡಿನ್ನರ್ಗೆ ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ನಮ್ಮ ಅಗ್ನಿಗೆ ಒಂದು ಕ್ಷಣಕ್ಕೆ ಶಾಕ್ ಆಗುತ್ತೆ, ಒಂದು ಕ್ಷಣಕ್ಕೆ. ಸೊ ಸರಿ ಅಣ್ಣ ನೀನೇನು ಹೆದರ್ಕೋಬೇಡ, ನಾನು ಹೋಗ್ತೀನಿ ಅಂತ ಹೇಳಿದಾಗ ಆ ರಾಜು ಕಳಿಸಿರೋ ಕಾರಲ್ಲಿ ನಮ್ಮ ಅಗ್ನಿಯವರ ತಂಗಿ ಹೋಗ್ತಾಳೆ. ಯಾಕಂದರೆ ಅವ್ನು ನನಗೆ ಗೊತ್ತಿಲ್ಲದೆ ಕಾರ್ ಕಳಿಸಿದ್ದಾನೆ ಕಳ್ಳ ಅಂತ ಹೇಳ್ತಾಳೆ. ಅವನು ಎಷ್ಟು ಆಟ ಆಡ್ತಿದ್ದಾನೆ ಅಂದರೆ ಇವತ್ತು ಅಗ್ನಿ ಮತ್ತು ಸಾಕ್ಷಿ ಕೈಯಲ್ಲಿ ಸಿಕ್ಬಿಳ್ತಾನ ನೋಡಬೇಕಾಗಿದೆ. ಈ ಕಡೆ ಇವಳು ನೋಡಿದ್ರೆ ಯಾವ ಕಾರು ಬಂದಿಲ್ಲ, ಏನೂ ಬಂದಿಲ್ಲ ಅಂತ ವೇಟ್ ಮಾಡ್ತಾ ನಿಂತಿರ್ತಾಳೆ ಸ್ವಾತಿ. ರಾಜುಗೆ ಕಾಲ್ ಮಾಡಿದಾಗ ಹೌದಾ ಅಂತ ಹೇಳಿ ಅವನು ಶಾಕಿಂದ ನಿಂತಿರ್ತಾನೆ. ಅಲ್ಲಿಗೆ ಅಗ್ನಿ ಬರ್ತಾರೆ. ಅಗ್ನಿ ಬಂದ್ಬಿಟ್ಟು ನಮ್ಮ ಸಾಕ್ಷಿನ ನೋಡ್ಬಿಟ್ಟು ಗಾಡಿನ ಹಿಂದೆ ತೊಗೊಂಡೋಗಿ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂದಾಗ ಏನು ಬೇಕಾಗಿಲ್ಲ ಕಾಳಜಿ ತೋರಿಸೋದು ಅಂತ ಸ್ವಲ್ಪ ಬಿಂಕ ವಯ್ಯಾರ ಮಾಡ್ತಾಳೆ. ಆಗ ನೋಡಿ, ನೀವೀಗ ಊಟಕ್ಕೆ ಹೋಗೋದು ಲೇಟ್ ಆದರೆ ಲೇಟ್ ಆಗುತ್ತೆ, ಆಮೇಲೆ ಮನೆಗೆ ಹೋಗಿ ಮಲ್ಕೊಳ್ಳೋಕ್ಕೂ ಲೇಟ್ ಆಗುತ್ತೆ, ನಾಳೆ ಆಫೀಸ್ಗೆ ಬರೋಕ್ಕೂ ಲೇಟ್ ಆಗುತ್ತೆ. ಸೊ ಇದೆಲ್ಲ ಬೇಕಾ? ನಿಮಗೆ ಎಲ್ಲಿ ಡ್ರಾಪ್ ಮಾಡಬೇಕು, ನಾನು ಅಲ್ಲೇ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾರೆ. ಆಗ ಇವಳು ಸಾಕ್ಷಿ ಕೂಡ ಸ್ಮೈಲ್ ಮಾಡ್ತಾಳೆ, ಅಗ್ನಿ ಕೂಡ ಸ್ಮೈಲ್ ಮಾಡ್ಕೊಂಡು ಇಬ್ಬರು ಹೋಗ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಒಂದು ರೀತಿ ಒಳ್ಳೇದಾಯಿತು ಆ ರಾಜು ಕಾರ್ ಏನಪ್ಪ ಅಂತಂದರೆ ಸಿಗದೆ ಇರೋದು. ಆದರೆ ಅವನು ಇಬ್ಬರು ಹುಡುಗಿರ ಜೀವನ ಜೊತೆ ಆಟ ಆಡ್ತಾ ಇದ್ದಾನೆ. ಆದಷ್ಟು ಬೇಗ ಅಗ್ನಿ ಮತ್ತು ಸಾಕ್ಷಿಗೆ ಆ ವಿಷಯ ಗೊತ್ತಾದರೆ ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂದರೆ ತಂಗಿ ಅಂದರೆ ಪ್ರಾಣ ನಮ್ಮ ಇವ್ರಿಗೆ, ಯಾರಿಗೆ? ಅಗ್ನಿಗೆ ಅವರ ರಾಜುನೂ ಒಂದೇ, ಇವಿನೂ ಒಂದೇ. ಅವನು ಇಬ್ಬರು ಹುಡುಗರಿಗೂ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ಅಗ್ನಿ ಅಂತೂ ನಿಜಕ್ಕೂ ಸುಮ್ಮನೆ ಇರೋದಿಲ್ಲ. ಅವನಿಗಂತೂ ಪಕ್ಕ ಧರ್ಮದೇಟ್ ಬಿದ್ದೇ ಬೀಳುತ್ತೆ. ಇಬ್ಬರು ಹೋಗ್ತಿರೋದು ಅದೇ ಹೋಟೆಲ್ಗೆ ಅಥವಾ ಬೇರೆ ಹೋಟೆಲ್ಗೆ. ಆಲ್ರೆಡಿ ಇವ್ರ ತಂಗಿ ಹೋಗ್ತಿದ್ದಾಳೆ, ನಮ್ಮ ಅಗ್ನಿಯವರ ತಂಗಿ. ಈ ಕಡೆ ಸಾಕ್ಷಿ ಮತ್ತು ಅಗ್ನಿ ಕೂಡ ಹೋಗ್ತಿದ್ದಾರೆ. ಹಾಗಾದರೆ ಈ ರಾಜು ತಪ್ಪಿಸ್ಕೊಳ್ಳೋಕೆ ಚಾನ್ಸಸ್ ಇದೆಯಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಅವನ ಬಣ್ಣ ಬಯಲಾಗಬೇಕು. ತಂಗಿ ಅಂದರೆ ಪ್ರಾಣ ಅಂತಿರೋ ಅಗ್ನಿಗೆ ಅವನ ಒಂದು ಮುಖವಾಡ ಬಯಲಾಗಬೇಕು. ಈ ಸಾಕ್ಷಿ ಮತ್ತು ಅಗ್ನಿ ಒಂದಾಗಬೇಕು ಅನ್ನೋರು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದು ವ್ಯಕ್ತಿ ಈ ರೀತಿ ಸುಮಾರು ಜನ ಒಂದೇ ಹುಡುಗ ಇಬ್ಬಿಬ್ರು ಹುಡುಗಿರ ಜೊತೆ ಆಟ ಆಡೋರು ಇದ್ದಾರೆ. ಬರೀ ಹುಡುಗ ಅಂತಲ್ಲ, ಹುಡುಗಿಯರು ಇದ್ದಾರೆ. ಸೊ ಇಂಥವ್ರಿಗೆಲ್ಲ ಆದಷ್ಟು ಬೇಗ ಕಡಿವಾಣ ಆಗಬೇಕು. ಸೀರಿಯಲ್ ಮುಖಾಂತರನಾದರೂ ಅವರವರ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟರೆ ಅಟ್ಲೀಸ್ಟ್ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಂತಾಗುತ್ತೆ. ಈ ರೀತಿ ಮಾಡಬಾರ್ದು ಅನ್ನೋದು ಗಂಡಲ್ಲೂ ಅರಿವು ಮೂಡುತ್ತೆ, ಹೆಣ್ಣಿನಲ್ಲೂ ಅರಿವು ಮೂಡುತ್ತೆ ಅನ್ನೋದು. ಸೊ ಈ ಒಂದು ವಿಷಯಕ್ಕಾದರೂ ಆದಷ್ಟು ಬೇಗ ಈ ಒಂದು ಬಣ್ಣ ಅವನ ಬಂಡವಾಳ ಬಯಲಾಗಬೇಕು. ಇಷ್ಟು ಬಂಡ ಅಂದರೆ ಹೇಳಬಾರ್ದು. ಈ ಕಡೆ ಸಾಕ್ಷಿ ಜೊತೆನೂ ಫ್ಲರ್ಟ್ ಮಾಡ್ತಾ ಇದ್ದಾನೆ, ಆ ಕಡೆ ಅಗ್ನಿ ತಂಗಿ ಜೊತೆನೂ ಫ್ಲರ್ಟ್ ಮಾಡ್ತಾ ಇದ್ದಾನೆ. ಅಂದರೆ ಇವನು ಎಂಥ ಕ್ರಿಮಿನಲ್ ಇರಬೇಡ ಅಲ್ವಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.